ಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವೋ ಸರ್ವಕಾರ್ಯೇಷು ಸರ್ವದಾ. ಗಣಪತಿಯ ಎರಡನೇ ಅವತಾರ ಏಕದಂತ ಅವತಾರ. ಈ ಅವತಾರದಲ್ಲಿ ಗಣಪತಿಗೆ ಒಂದೇ ದಂತ ಇರುವುದರಿಂದ ಏಕದಂತ ಎಂದು ಹೆಸರು ಬಂದಿದೆ. ಈ ಅವತಾರದಲ್ಲಿ ಏಕದಂತನು ಮದಾಸುರನೆಂಬ ರಾಕ್ಷಸನನ್ನು ಸಂಹಾರ ಮಾಡುತ್ತಾನೆ. ಗಣಪತಿಯ ಮೂರನೇ ಅವತಾರ ಮಹೋದರ ಅವತಾರ. ಈ ಅವತಾರದಲ್ಲಿ ಗಣಪತಿಗೆ ದೊಡ್ಡ ಗಾತ್ರದ ಉದರವಿರುತ್ತದೆ. ಇದು ಇಡೀ ಬ್ರಹ್ಮಾಂಡವನ್ನು ತನ್ನ ಉದರದಲ್ಲಿ ಭದ್ರಪಡಿಸುತ್ತಾನೆ ಎನ್ನುವುದನ್ನು ಸೂಚಿಸುತ್ತದೆ. ಮಹೋದರನು ಮೋಹಾಸುರನನ್ನು ಸಂಹಾರ ಮಾಡುತ್ತಾನೆ. ಮೋಹಾಸುರನು ಭ್ರಮೆ ಮತ್ತು ಮೋಹದ ಪ್ರತೀಕ. ಗಣಪತಿಯ ನಾಲ್ಕನೇ ಅವತಾರ ಗಜಾನನ ಅವತಾರ. ಈ ಅವತಾರದಲ್ಲಿ ಗಣಪತಿಯ ಆನೆಯ ಮುಖದಿಂದ ಗಜಾನನ ಎಂಬ ಹೆಸರು ಬಂದಿದೆ. ಈ ಅವತಾರದಲ್ಲಿ ಗಜಾನನನು ಲೋಭಾಸುರನನ್ನು ಸಂಹಾರ ಮಾಡುತ್ತಾನೆ. ಲೋಭಾಸುರನು ಅತಿಯಾಸೆಯ ಪ್ರತೀಕ. ಗಜಾನನ ಶ್ಲೋಕ. ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ಥ ಜಂಬೂ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರಂ ಪಾದಪಂಕಜಂ. ಗಣಪತಿಯ ಐದನೇ ಅವತಾರ ಲಂಬೋದರ ಅವತಾರ. ಈ ಅವತಾರದಲ್ಲಿ ಗಣಪತಿಯ ಹೊಟ್ಟೆ ದೊಡ್ಡದಾಗಿರುತ್ತದೆ. ಈ ಅವತಾರದಲ್ಲಿ ಲಂಬೋದರನು ಕ್ರೋಧಾಸುರನೆಂಬ ರಾಕ್ಷಸನನ್ನು ಸಂಹಾರ ಮಾಡುತ್ತಾನೆ. ಕ್ರೋಧಾಸುರನು ಅತಿ ಕೋಪದ ಪ್ರತೀಕ. ಲಂಬೋದರನ ಶ್ಲೋಕ. ಲಂಬೋದರಂ ನಮಸ್ತುಭ್ಯಂ ಸತತಂ ಮೋದಕ ಪ್ರಿಯಂ ಸರ್ವಾಂಬೇಶು ಪೂಜ್ಯಂತಂ ವಿಘ್ನಹರ್ತರಮಿದೆ. ಗಣಪತಿಯ ಆರನೇ ಅವತಾರ ವಿಕಟ ಅವತಾರ. ಈ ಅವತಾರದಲ್ಲಿ ಗಣಪತಿಯು ವಿಶೇಷವಾಗಿ ನವಿಲಿನ ಮೇಲೆ ಕುಳಿತಿರುತ್ತಾನೆ. ವಿಕಟನು ಕಾಮಾಸುರನೆಂಬ ರಾಕ್ಷಸನನ್ನು ಸಂಹಾರ ಮಾಡುತ್ತಾನೆ. ವಿಕಟ ದೇವರ ಶ್ಲೋಕ. ವಿಕಟಾಯ ನಮಸ್ತುಭ್ಯಂ ವಾತವೇ ಚ ಮಹಾತ್ಮನೆ ವಿನಾಯಕಾಯ ದೇವೇಶಾಯ ವರದಂ ಸರ್ವಸಿದ್ಧಿಧಂ. ಗಣಪತಿಯ ಏಳನೇ ಅವತಾರ ವಿಘ್ನರಾಜ ಅವತಾರ. ವಿಘ್ನರಾಜನೆಂದರೆ ವಿಘ್ನಗಳನ್ನು ನಾಶ ಮಾಡುವ ದೇವರು ಅಥವಾ ವಿಘ್ನಗಳ ರಾಜನೆಂದು. ಈ ಅವತಾರದಲ್ಲಿ ಗಣೇಶನು ಶಂಕು ಚಕ್ರಗಳನ್ನು ಹಿಡಿದು ದಿವ್ಯ ನಾಗಸರ್ಪವಾದ ಶೇಷನಾಗನ ಮೇಲೆ ಕುಳಿತಿರುತ್ತಾನೆ. ವಿಘ್ನರಾಜನ ಶ್ಲೋಕ. ಈ ಅವತಾರದಲ್ಲಿ ವಿಘ್ನರಾಜನು ಮಮತಾಸುರನನ್ನು ಸಂಹಾರ ಮಾಡುತ್ತಾನೆ. ಮಮತಾಸುರನು ಅತಿ ಮಮಕಾರಕ್ಕೆ ಪ್ರತೀಕ. ವಿಘ್ನರಾಜನ ಶ್ಲೋಕ. ವಿಘ್ನರಾಜಂ ಸಕಲ ಸಿದ್ಧಿಂ ತಂ ಜ್ಞಾನಿನಂ ಹೇಮವರ್ಣಂ ಗಣಾಧ್ಯಕ್ಷಂ ನಮಾಮಿ ಸಿದ್ಧಿ ವಿನಾಯಕಂ. ಗಣಪತಿಯ ಎಂಟನೇ ಅವತಾರ ಮತ್ತು ಕೊನೆಯ ಅವತಾರ ಧೂಮ್ರವರ್ಣ ಅವತಾರ. ಈ ಅವತಾರದಲ್ಲಿ ಗಣಪತಿಯ ದೇಹ ಹೊಗೆಯ ಬಣ್ಣದಲ್ಲಿರುವುದರಿಂದ ಧೂಮ್ರವರ್ಣನೆಂದು ಹೆಸರು ಬಂದಿದೆ. ಈ ಅವತಾರದಲ್ಲಿ ಧೂಮ್ರವರ್ಣನು ಅಭಿಮಾನಾಸುರನನ್ನು ಸಂಹಾರ ಮಾಡುತ್ತಾನೆ. ಅಭಿಮಾನಾಸುರನು ಅತಿ ಅಭಿಮಾನ ಅಥವಾ ಅಹಂಕಾರದ ಪ್ರತೀಕ. ಧೂಮ್ರವರ್ಣನ ಶ್ಲೋಕ. ಧೂಮ್ರವರ್ಣಂ ವಿಶಾಲಾಕ್ಷಂ ಗಜರುಧಂ ಭಯಂಕರಂ ಗಣೇಶಂ ತಂ ನಮಾಮೀಶಂ ಸರ್ವವಿಘ್ನ ವಿನಾಶಕಂ. ಈ ರೀತಿ ಮನುಷ್ಯರ ಮನಸ್ಸಿನ ಶತ್ರುಗಳು ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ತು ಮಾತ್ಸರ್ಯವು ನಮ್ಮೊಳಗೆ ಇದೆ ಮತ್ತು ಅತಿಯಾದ ಮಮಕಾರ ಮತ್ತು ಅಹಂಕಾರವು ನಮ್ಮೊಳಗಿದೆ. ಇದನ್ನು ನಾಶ ಮಾಡಿಕೊಳ್ಳಬೇಕು ಅಂದರೆ ಗಣೇಶನ ನೀತಿಗಳನ್ನು ಪಾಲಿಸಬೇಕು. ಅವನನ್ನು ಧ್ಯಾನಿಸೋಣ, ಹಾಡಿ ಕೊಂಡಾಡೋಣ. ಗಣಪತಿ ಬಪ್ಪ, ಗಣಪತಿ ಬಪ್ಪ, ಗಣಪತಿ ಬಪ್ಪ. ಧನ್ಯವಾದಗಳು.